ಹೆಚ್ಚು ವಿವಾದಗಳಿಂದ ಕಾಂಗ್ರೆಸ್ ಸರ್ಕಾರ ಸದ್ದಾಗ್ತಾ ಇದೆ. ಸರ್ಕಾರಗಳನ್ನ ಅಸ್ಥಿರ ಮಾಡೋದ್ರಲ್ಲಿ ಬಹಳ ಅವ್ರಿಗೆ ಒಂಥರ ಒಂದು ಕಾರ್ಯಕ್ರಮನೇ ಆಗೋಗಿದೆ. ಇದು ಗ್ಯಾರಂಟಿಗಳಿಗೆ ಕೊಟ್ಟು ಕೂಡ ಜನರಿಗೆ ಎಲ್ಲೋ ಮನದಟ್ಟಣೆ ಮಾಡುವಲ್ಲಿ ಕ್ಯಾಬಿನೆಟ್ ಅಥವಾ ಸರ್ಕಾರ ವಿಫಲ ಆಗಿದೆಯಾ ಅಂತ ಈಗ ಸುಲಭವಾಗಿ ಸಿಕ್ಬಿಟ್ಟಿದೆ. ಅದರಿಂದ ನಮ್ಗೆ ಇಂಪ್ಯಾಕ್ಟ್ ಇಲ್ಲ ಅಂತ ಅನಿಸ್ತಾ ಇದೆ. ಯಾವ ರೀತಿ ನೀವು ಕೇಂದ್ರದ ಸಹಕಾರ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂತ? ಇವತ್ತು ಸೆಂಟ್ರಲೈಸ್ಡ್ ಒಂದು ರೀತಿ ಸರ್ವಾಧಿಕಾರ ಧೋರಣೆ ಇರುವಂಥ ಕೇಂದ್ರ ಸರ್ಕಾರ. ಮುಖ್ಯಮಂತ್ರಿಗಳು ಬೇಗ ಸ್ಥಾನ ಕಳ್ಕೊಳ್ತಾರೆ, ಸರ್ಕಾರ ಉಳಿಯಲ್ಲ, ಸುಮಾರು ಸರಿ ಕೇಳಿ ಬರ್ತಾ ಇದೆ. ಹೇಳಿಕೆಗಳೆಲ್ಲ ಸುಮ್ಮನೆ ಗೊಂದಲ. ಇದು ನೋಡಿ, ಯಾವುದಕ್ಕೂ ಕೂಡ ಆಧಾರ ಇಲ್ಲ, ಏನಿಲ್ಲ. ಕೋವಿಡ್ ಟೈಮಲ್ಲಿ ಆಗಿರುವಂಥ ಭ್ರಷ್ಟಾಚಾರ ಬಿಜೆಪಿ ಅವರು ಹೇಳ್ತಾರೆ ಇದು ದ್ವೇಷದ ರಾಜಕಾರಣಕ್ಕೆ ಮಾಡ್ತಾ ಇದ್ದಾರೆ. ದೇಶದ ರಾಜಕಾರಣ ಮಾಡಬೇಕು ಅಂತಿದ್ರೆ ಅದು ಬೇರೆ ಥರನೇ ಆಗಿದೆ. ಈಗ ನಾವು ಯಾರು ಇಂಟರ್ಫಿಯರ್ ಆಗಿಲ್ಲ. ಇದು ಹಿಂದೂ ವಿರೋಧಿ ಸರ್ಕಾರ. ಸಿದ್ದರಾಮಯ್ಯ ಅವರು ಹಿಂದೂ ವಿರೋಧಿ. BJP ಅವ್ರಿಗೆ ಏನಂತ ಹೇಳಿದ್ರೆ ಅವ್ರಿಗೆ ಈ ಕೋಮುವಾದ ಹೆಸರಿನಲ್ಲಿ ವೋಟ್ ಬರ್ತದೆ. ನಮ್ಮ ದೇಶ ಬಿಟ್ಟು ಹೋಗಿ ಅಂತ ರೀತಿಯಲ್ಲಿ ಮಾತಾಡ್ತಾರೆ.